ರಾಷ್ಟ್ರೀಯ ಬಾಹ್ಯಾಕಾಶ ದಿನ 2025 10 ಸಾಲುಗಳ ಭಾಷಣ. ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 23 ರಂದು ಆಚರಿಸಲಾಗುತ್ತದೆ. ಇದು ಚಂದ್ರಯಾನ 3 ರ ಐತಿಹಾಸಿಕ ಯಶಸ್ಸನ್ನು ಸ್ಮರಿಸುತ್ತದೆ. ಇದು 2023 ಆಗಸ್ಟ್ 23 ರಂದು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಯಶಸ್ವಿಯಾಗಿ ಇಳಿಯಿತು. ಭಾರತದ ಮಹಾನ್ ಅಂತರಿಕ್ಷ ಸಾಧನೆಗಳನ್ನು ಗೌರವಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದನ್ನು ಘೋಷಿಸಿದರು. ವಿದ್ಯಾರ್ಥಿಗಳು ಮತ್ತು ಯುವಕರು ವಿಜ್ಞಾನ ಮತ್ತು ಅಂತರಿಕ್ಷ ಕ್ಷೇತ್ರದಲ್ಲಿ ಆಸಕ್ತಿ ತೋರಲು ಪ್ರೇರೇಪಿಸುವುದು ಇದರ ಉದ್ದೇಶ. 2025 ರ ವಿಷಯ ಆರ್ಯಭಟರಿಂದ ಗಗನಯಾನ, ಪ್ರಾಚೀನ ಜ್ಞಾನದಿಂದ ಅನಂತ ಸಾಧ್ಯತೆಗಳತ್ತ ಆಗಿದೆ. ಈ ವಿಷಯವು ಭಾರತದ ಅಂತರಿಕ್ಷಯಾನದ ಪಯಣವು ಪ್ರಾಚೀನ ಜ್ಯೋತಿಶಾಸ್ತ್ರಜ್ಞ ಆರ್ಯಭಟರಿಂದ ಆರಂಭವಾಗಿ ಗಗನಯಾನವರೆಗೆ ಮುಂದುವರಿದಿದೆ ಎಂಬುದನ್ನು ನೆನಪಿಸುತ್ತದೆ. ಇದು ಪುರಾತನ ಭಾರತೀಯ ಜ್ಞಾನವನ್ನು ಆಧುನಿಕ ಅಂತರಿಕ್ಷ ತಂತ್ರಜ್ಞಾನದೊಂದಿಗೆ ಸಂಪರ್ಕಿಸುತ್ತದೆ. ಈ ದಿನದ ಗುರಿ ಸಾಧನೆಗಳನ್ನು ಆಚರಿಸುವುದು, ನವೀನತೆಗಳನ್ನು ಉತ್ತೇಜಿಸುವುದು ಮತ್ತು ಭವಿಷ್ಯದ ವಿಜ್ಞಾನಿಗಳನ್ನು ಪ್ರೇರೇಪಿಸುವುದು. ಶಾಲೆಗಳು, ಕಾಲೇಜುಗಳು ಹಾಗೂ ಸಂಸ್ಥೆಗಳು ಈ ಸಂದರ್ಭದಲ್ಲಿ ಕಾರ್ಯಾಗಾರಗಳು, ಪ್ರದರ್ಶನಗಳು ಮತ್ತು ಸ್ಪರ್ಧೆಗಳನ್ನು ಆಯೋಜಿಸುತ್ತವೆ. ರಾಷ್ಟ್ರೀಯ ಬಾಹ್ಯಾಕಾಶ ದಿನವು ಕುತೂಹಲದಿಂದ ಹಾಗೂ ಆತ್ಮವಿಶ್ವಾಸದಿಂದ ಆಕಾಶದತ್ತ ನೋಡುವಂತೆ ನಮಗೆ ಪ್ರೇರಣೆ ನೀಡುತ್ತದೆ. ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 23 ರಂದು ಆಚರಿಸಲಾಗುತ್ತದೆ. ಕ್ಷ ದಿನದ ಮೂಲಕ ಭಾರತವು ಭವಿಷ್ಯದ ಪೀಳಿಗೆಗಳನ್ನು ಅಸೀಮ ಅಂತರಿಕ್ಷ ಸಾಧ್ಯತೆಗಳಿಗೆ ಸಜ್ಜುಗೊಳಿಸಲು ಉದ್ದೇಶಿಸಿದೆ. ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಶುಭಾಶಯಗಳು. ಧನ್ಯವಾದಗಳು.